ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಟೋ ಪ್ಲಾನೆಟ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಸಖತ್ತಾಗಿದ್ದೀನಿ. ಸೊ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ವಿಷಯ ಏನಂತಂದರೆ, ಸೊ ಯಾರ ಹತ್ರ ಒಂದು 10 ರಿಂದ 11 ಲಕ್ಷ ಬಜೆಟ್ ಇದೆ ಆ್ಯಂಡ್ ನಾನೊಂದು ಒಳ್ಳೆ ಕಾರ್ ತೊಗೋಬೇಕು ಅಂದ್ಕೊತಾ ಇದ್ದೀನಿ. ಬಟ್ ಯಾವ ಕಾರ್ ತೊಗೋಬೇಕು ಫುಲ್ ಕನ್ಫ್ಯೂಷನ್ನು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸುಮಾರು ಶೋರೂಮ್ಗಳಿಗೆ ಹೋಗ್ತೀರಾ, ಬಟ್ ಯಾವ್ದು ತೊಗೋಬೇಕು ಅಂತ ಗೊತ್ತಾಗ್ತಿರಲ್ಲ. ಆ್ಯಂಡ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನಂತಂದರೆ, ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. 6 ಲಕ್ಷ ಬಜೆಟಿಂದ 11 ಲಕ್ಷ, ಸೊ ಇದ್ರ ಒಳಗಡೆ ನಿಮಗೆ ಒಂದು ಒಳ್ಳೆ ಕಾರ್ ಸಿಗುತ್ತೆ ವಿತ್ 5 ಸ್ಟಾರ್ ರೇಟಿಂಗ್ ಆ್ಯಂಡ್ ಒಳ್ಳೆ ಪವರ್. ಸೊ ನಿಮ್ಗೆ ಒಳ್ಳೆ ಪವರ್ ಸಿಗುತ್ತೆ. ಸೊ ಈ ಕಾರ್ ಯಾವುದು ಅಂತಂದರೆ ನನ್ನ ಅದರ್ ದೆನ್, ಸೊ ಇಟ್ಸ್ ನಮ್ಮ ದೇಶದ ಹೆಮ್ಮೆ ಟಾಟಾ ಪಂಚ್. ಸೊ 2026 ಅಂದರೆ ಈ ವರ್ಷ ಲಾಂಚ್ ಆಗಿರೋಂಥ ಫೇಸ್ ಲಿಫ್ಟ್ ವರ್ಷನ್ ಟಾಟಾ ಪಂಚ್. ಸೊ ಇದು 5.59 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಗೋಸ್ ಅಪ್ ಟು 10.56. ಸೊ ಇದು ಎಕ್ಸ್-ಶೋರೂಮ್ ಪ್ರೈಸ್ ಆಗಿರುತ್ತೆ. ಸೊ ಯಾರ್ಯಾರು ಈ ಬಜೆಟಲ್ಲಿ ಒಂದು ಒಳ್ಳೆ ಕಾರು ನನಗೆ ಬೇಕು ವಿತ್ ಪರ್ಫಾರ್ಮೆನ್ಸ್, ಮಿನಿ SUVಸಲ್ಲಿ ತುಂಬ ಪವರ್ಫುಲ್ ವೆಹಿಕಲ್. ಸೊ ತುಂಬ ಸಖತ್ತಾಗಿದೆ ಡ್ರೈವ್ ಮಾಡೋದಕ್ಕೂ ಕೂಡ. ಸೊ ಟಾಟಾದವರು ರೀಸೆಂಟ್ಲಿ ಕೂಡ ಒಂದಷ್ಟು ಸ್ಟಂಟ್ಸ್ ಎಲ್ಲ ಮಾಡಿದ್ರು. ಸೊ ನೀವು ನೋಡ್ಬೋದು, ಯಾಕೆಂದರೆ ಟು ಶೋ ದ ಪವರ್, ಅಂದರೆ ನೀವು ಅದ್ರ ಪವರ್ ಎಷ್ಟಿದೆ ಅಂತ ನಿಮಗೆ ತೋರಿಸೋದಕ್ಕೆ ಅವರೊಂದು ಸ್ಟಂಟ್ಸ್ ಎಲ್ಲ ಮಾಡಿದ್ರು ಫ್ರಮ್ ಯೂಸಿಂಗ್ ಸಮ್ ಎಕ್ಸ್ಪರ್ಟ್ಸ್. ಸೊ ನಿಮಗೆ ಯಾರು ಫಸ್ಟ್ ಟೈಮ್ ಕಾರ್ ತೊಗೋತಿದ್ದೀರಾ, ಅವರಿಗೆ ಒಂದು ಒಳ್ಳೆ ಕಾರ್ ಬೇಕು ಅಂತಂದರೆ ಡೆಫಿನೆಟ್ಲಿ ಗೋ ಫಾರ್ ಟಾಟಾ ಪಂಚ್. ಸೊ ಟಾಟಾ ಪಂಚ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನೀವು ನೋಡಿರ್ತೀರಾ ರೋಡಲ್ಲೆಲ್ಲ ತುಂಬ ಕಾರ್ಸ್ಗಳು ಟಾಟಾ ಪಂಚ್ಗಳು ಇದ್ದೇ ಇದ್ದಾವೆ. ಸೊ ಹಂಗಾಗಿ ನಿಮಗೆ ಫೀಚರ್ ಲೋಡೆಡ್ ಟಾಪ್ ಎಂಡ್ ತೊಗೊತೀನಿ ಅಂತಂದರೆ ನಿಮಗೆ ಫೀಚರ್ ಲೋಡೆಡ್ ಅಂತ ಹೇಳ್ತೀನಿ. ಸೊ ಬೆಟರ್ ಯು ಗೋ ಫಾರ್ ಟಾಟಾ ಪಂಚ್. ಆ್ಯಂಡ್ ಇದರಲ್ಲಿ ನಿಮಗೆ 4 ವೇರಿಯಂಟ್ ಬರುತ್ತೆ. ಸೊ ಸ್ಮಾರ್ಟ್, ಪ್ಯೂರ್, ಅಡ್ವೆಂಚರ್ ಆ್ಯಂಡ್ ಅಕಾಂಪ್ಲಿಷ್ಡ್ ಪ್ಲಸ್. ಸೊ ನಿಮಗೆ ಸ್ಮಾರ್ಟ್ ಬಂದ್ಬಿಟ್ಟು ಬೇಸ್ ಮಾಡಲ್ ಇರುತ್ತೆ, ಪ್ಯೂರು ಮತ್ತು ಅಡ್ವೆಂಚರು. ಸೊ ಪ್ಯೂರು, ಅಡ್ವೆಂಚರು ಮಿಡಲ್ ವರ್ಷನ್ ಬರುತ್ತೆ. ಸೊ ನಿಮಗೆ ಅಕಾಂಪ್ಲಿಷ್ಡ್ ಬಂದ್ಬಿಟ್ಟು ಟಾಪ್ ಎಂಡ್ ಸಿಗುತ್ತೆ. ಸೊ ಇದು ಈ 4 ವೇರಿಯಂಟು ಇರೋವಂಥದ್ದು ಟಾಟಾ ಪಂಚಲ್ಲಿ. ನೀವು ಸ್ಮಾರ್ಟ್ ತೊಗೊಂಡ್ರೆ ಸ್ಮಾರ್ಟಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ ಬರುತ್ತೆ, ಒಂದು ಪೆಟ್ರೋಲ್ ಮ್ಯಾನ್ಯುಯಲ್ ಆ್ಯಂಡ್ CNG ಮ್ಯಾನ್ಯುಯಲ್ಲು. ಸೊ ನೀವು ಪ್ಯೂರ್ ತಗೋತೀರಾ ಅಂತಂದರೆ ಪ್ಯೂರಲ್ಲಿ ನಿಮಗೆ ಮ್ಯಾನ್ಯುಯಲ್, ಆಟೋಮ್ಯಾಟಿಕ್, CNG, ಸೊ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಈ ಥರ ನಿಮಗೆ 4 ವೇರಿಯಂಟಿಂದ 26 ಆಪ್ಷನ್ಸ್ ಬರುತ್ತೆ. ಸೊ 26 ಆಪ್ಷನ್ಸು ನಿಮ್ಮ ಯಾವ ಬಜೆಟ್ ಇದೆಯೋ ಆ ಬಜೆಟಿಗೆ ತಕ್ಕಂತೆ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಟಾಟಾದವರು. ಸೊ ತುಂಬ ಇಷ್ಟು ವೇರಿಯಂಟ್ಗಳು ಇದ್ದಾವೆ ಅಂತಂದರೆ, ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 7 ಲಕ್ಷ ಇದೆ ಅಂದರೆ 7 ಲಕ್ಷಕ್ಕೆ ಒಂದು ಬಜೆಟ್ ಒಂದು ಕಾರ್ ಬರುತ್ತೆ. ಸೊ 8 ಲಕ್ಷ ಅಂದರೆ 8 ಲಕ್ಷಕ್ಕೆ ಒಂದು ಕಾರ್ ಬರುತ್ತೆ. 8.5 ಇದ್ದರೆ 8.5ಗೆ ಒಂದು ವೇರಿಯಂಟ್ ಇದೆ. ಸೊ ಈ ಥರ ಸೊ ಟೋಟಲ್ 26 ಆಪ್ಷನ್ಸ್ ಇರುತ್ತೆ ನಿಮಗೆ, 26 ಆಪ್ಷನ್ಸ್. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ನಿಮಗೆ ಟಾಪ್ ಎಂಡ್ ಆಲ್ಮೋಸ್ಟು ಎಕ್ಸ್-ಶೋರೂಮ್ 10.56 ಇದೆ. ಸೊ ಅದು ಆನ್ ರೋಡ್ ಆಗಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 13.5 ಲ್ಯಾಕ್ಸ್ ಆಗುತ್ತೆ. ಸೊ ನಿಮ್ಗೆ ನೋಡಿ, ನೀವು ಅಕಾರ್ಡಿಂಗ್ ಟು ಯುವರ್ ಬಜೆಟ್ ಯಾರು ನೋಡ್ತಾ ಇದ್ದೀರಾ ಕಾರ್ ತೊಗೋಬೇಕು ಅಂತ, ಪ್ಲೀಸ್ ಗೋ ಫಾರ್ ಇಟ್. ಸೊ ಇದು ನನ್ನ ರಿಕ್ವೆಸ್ಟ್ ಅಲ್ಲ, ಜಸ್ಟ್ ಐ ಆಮ್ ಸೇಯಿಂಗ್ ಈ ಒಂದು ಕ್ಯಾಟಗರಿಯಲ್ಲಿ ಏನಕ್ಕೆ ನಾನು ಟಾಟಾ ಪಂಚ್ ರೆಕಮೆಂಡ್ ಮಾಡ್ತಿದ್ದೀನಿ ಅಂದರೆ ಓನ್ಲಿ ಬಿಕಾಸ್ ಆಫ್ ಪವರ್. ಸೊ ನನಗೆ ಪವರ್ ಅಂದರೆ ತುಂಬ ಇಷ್ಟ. ಸೊ ಐ ಲವ್ ಪವರ್ಫುಲ್ ವೆಹಿಕಲ್ಸ್. ಸೊ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ 120 PS ಪವರ್ ಆ್ಯಂಡ್ 170 Nm ಆಫ್ ಟಾರ್ಕ್. ಇಟ್ಸ್ ನಾಟ್ ಎ ಜೋಕ್, ಸಾಕಾಗಿದೆ. ಸೊ ನೀವು ಬೇರೆ ಬ್ರ್ಯಾಂಡ್ಗಳನ್ನ ಲೈಕ್ ಫಾರ್ ಎಕ್ಸಾಂಪಲ್ ವೆನ್ಯೂ ಆ ಥರ ಎಲ್ಲ ನಾರ್ಮಲ್ ನ್ಯಾಚುರಲ್ ಆಸ್ಪಿರೇಟ್ ಇಂಜಿನ್ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಸಿಗೋದೇ ಆಲ್ಮೋಸ್ಟ್ 89 PS ಪವರ್ ಆ್ಯಂಡ್ 115 Nm ಟಾರ್ಕು. ಸೊ ನಿಮ್ಗೆ ಅದು ಏನೂ ಆಗಲ್ಲ, ಓನ್ಲಿ ನಿಮ್ಗೇನು ಮೈಲೇಜ್ ಸಿಗುತ್ತೆ ಬಿಟ್ಟರೆ ನಿಮ್ಗೆ ಒಂದು ಪವರ್ ಫೀಲ್ ಸಿಗಲ್ಲ. ಸೊ ಇಮ್ಯಾಜಿನ್, ಇದು 120 PS ಪವರ್, ಹಾರ್ಸ್ ಪವರ್ ಆ್ಯಂಡ್ 170 ಟಾರ್ಕ್. ಸೊ ಇಟ್ಸ್ ಅ ಟಾರ್ಕೆಸ್ಟ್ ಗಾಡಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ 170 ಟಾರ್ಕ್ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಸಕ್ಕತ್ತಾಗಿ ಒಳ್ಳೆ ಫೀಲ್ ಕೊಡುತ್ತೆ. ಗ್ರಂಟ್ ಆ್ಯಕ್ಚುಲಿ ಗೊತ್ತಿರುತ್ತೆ ಟಾರ್ಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಯಾರು ಗೊತ್ತಿರುತ್ತೋ ಅವ್ರಿಗೆ ಮಾತ್ರ ಆ ಫೀಲ್ ಗೊತ್ತಾಗುತ್ತೆ, ಟಾರ್ಕ್ ಈ ಗಾಡಿ ಹೆಂಗಿದೆ ಈ ಕಾರು ಅಂತ. ಸೊ ಡೆಫಿನೆಟ್ಲಿ ಗೋ ಫಾರ್ ಇಟ್, ಇಟ್ಸ್ ಮೈ ಸಜೆಷನ್. ಆ್ಯಂಡ್ ಯಾರ್ಯಾರೆಲ್ಲ ವೇರಿಯಂಟ್ ಬಗ್ಗೆ ಕೇಳ್ತಾ ಇದ್ರಿ, ಸೊ ಇದು ವೇರಿಯಂಟ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಸೊ ನೆಕ್ಸ್ಟ್ ವಿಡಿಯೋ ಯಾವ ಕಾರ್ ಮೇಲೆ ಬೇಕು ಅಂತ ನೀವು ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮಗೆ ನೆಕ್ಸ್ಟು ಹಾರ್ಸ್ ಪವರ್ ಮತ್ತು ಟಾರ್ಕ್, ಸೊ ಇವೆರಡರ ಬಗ್ಗೆ ಏನಾದರೂ ನಿಮಗೆ ಡಿಫ್ರೆನ್ಸ್ ಬೇಕಾಗಿದೆ, ಇವೆರಡರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ನನಗೆ ಕಾಮೆಂಟಲ್ಲಿ ಟಾರ್ಕ್ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಹಾರ್ಸ್ ಪವರ್ ಮತ್ತು ಟಾರ್ಕ್ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನನ್ನ ಮೋಟೋ ಏನಂದರೆ, ನನ್ನ ವ್ಯೂವರ್ಸ್
ಈ ಟೆಕ್ನಿಕಲಿ ತುಂಬ ಚೆನ್ನಾಗಿರಬೇಕು. ಸೊ ನನಗೇನು ಗೊತ್ತು, ನಾನು ಅದನ್ನು ನಮ್ಮ ವ್ಯೂವರ್ಸ್ಗೆ ನಾನು ನಾಲೆಡ್ಜ್ನ ಶೇರ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ನನಗೆ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಇನ್ಸ್ಟಾದಲ್ಲಿ ಪೇಜ್ ಇದೆ, ಫಾಲೋ ಮಾಡಿ. ಸೊ ಲವ್ ಯು ಗಾಯ್ಸ್ ಆ್ಯಂಡ್ ಟೇಕ್ ಕೇರ್. ಬಾಯ್.